ವಿದ್ಯುತ್ ಕೇಬಲ್ ಬಿಲ್ ಆಯಿತು, ಇದೀಗ ನೀರಿನ ಬಿಲ್ ಏರಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಬೆಂಗಳೂರಿಗರಿಗೆ ನೀರಿನ ದರ ಹೆಚ್ಚಳದ ಶಾಕ್ ಅನ್ನ ಶೀಘ್ರದಲ್ಲೇ ನೀಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರು ಜಲಮಂಡಳಿಯಿಂದ ನೀರಿನ ದರ ಪರಿಷ್ಕರಣೆಗೆ ತಯಾರಿ ನಡೀತಾ ಇದೆ. ಶೇಕಡ 30ರಿಂದ 35ರಷ್ಟು ದರ ಹೆಚ್ಚಳಕ್ಕೆ ಮುಂದಾಗಿದೆ ಜಲಮಂಡಳಿ ಅನ್ನುವಂಥ ಮಾಹಿತಿ. ಆರ್ಥಿಕ ನೆಪ ಹೇಳಿ ಮಂಡಳಿಯಿಂದ ಗ್ರಾಹಕರ ಜೇಬಿಗೆ ಕತ್ತರಿಯನ್ನು ಹಾಕಲಾಗಿದೆ. ಗೃಹ ಬಳಕೆ ಹಾಗೂ ವಾಣಿಜ್ಯ ಬಳಕೆ ಗ್ರಾಹಕರಿಗೆ ನೀರಿನ ದರ ಏರಿಕೆಯ ಶಾಕ್ ಅನ್ನ ಈಗ ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕರೆಂಟ್ ಬಿಲ್ ಆಯಿತು, ಕೇಬಲ್ ಬಿಲ್ ಆಯಿತು, ಈಗ ನೀರಿನ ಬೆಲೆ ಏರಿಕೆ ಮಾಡೋಕೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ನೀರಿನ ಮೇಲಿನ ಶುಲ್ಕವನ್ನು ಹೆಚ್ಚಳ ಮಾಡೋಕೆ ಈಗ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗೇನಾದರೂ ಆದರೆ ಪ್ರತಿ ತಿಂಗಳು ನೀವಿನ್ನು ನೀರಿಗೆ ಎಕ್ಸ್ಟ್ರಾ ದುಡ್ಡನ್ನು ಎತ್ತಿಡಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನೀಡ್ತಾರೆ. ಶಿವರಾಜ್ ಕುಮಾರ್, ಈಗ ಕರೆಂಟ್ ಬಿಲ್, ಕೇಬಲ್ ಬಿಲ್ ಜೊತೆಗೆ ಕರೆಂಟ್ ಬಿಲ್ಲಿಗೂ ವಾಟರ್ ಬಿಲ್ಲಿಗೂ ಎಕ್ಸ್ಟ್ರಾ ದುಡ್ಡು ಎತ್ತಿಡಬೇಕಾಗಾದ್ರೆ ಜನ ಎಷ್ಟು ಮಾಡ್ತಾರಂತೆ, ಯಾವಾಗ ಏನಾದರೂ ಗೊತ್ತಾಗ್ತಾ ಇದೆಯಾ? ಹೌದು ಅಮರ್ ಪ್ರಸಾದ್, ಈಗಾಗಲೇ ಸಿಲಿಕಾನ್ ಸಿಟಿ ಮಂದಿಗೆ ಒಂದಲ್ಲ ಒಂದು ಬಿಲ್ಗಳಿಂದ ಸಾಕಷ್ಟು ಹೊರೆ ಆಗ್ತಾನೆ ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಕೇಬಲ್ ಬಿಲ್ ಇರ್ಬೋದು, ನಾನಾ ರೀತಿಯ ಬಿಲ್ಗಳು ಪ್ರತಿನಿತ್ಯ ಅವ್ರಿಗೆ ಪ್ರತಿ ತಿಂಗಳು ಒಂದು ಜೇಬಿಗೆ ಕತ್ತರಿ ಬೀಳ್ತಾನೆ ಇರುತ್ತೆ. ಅದರ ನಡುವೆ ಇದೀಗ ಹೊಸ ವರ್ಷಕ್ಕೆ BWSSB ಒಂದು ಶಾಕ್ ಮಾಡಕ್ಕೆ ಮುಂದಾಗಿರುವಂತದ್ದು. ನೀರಿನ ಬಿಲ್ಲನ್ನು ಕೂಡ ಹೈಕ್ ಮಾಡಕ್ಕೆ ಹೋಗ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಇದು ಬೆಂಗಳೂರು ಜನತೆಗೆ ಹೊಸ ವರ್ಷದ ಆರಂಭದಲ್ಲಿ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶೇಕಡ 30ರಿಂದ 35% ಅಷ್ಟು ಹೆಚ್ಚಳ ಮಾಡಕ್ಕೆ BWSSB ನಿರ್ಧಾರ ಮಾಡಿರುವಂತದ್ದು. ಯಾಕಂದ್ರೆ BWSSB ಅವರು ನಾವು ಇದೀಗ ಆರ್ಥಿಕ ನಷ್ಟದಲ್ಲಿದ್ದೀವಿ, ಅದನ್ನ ಭರಿಸಬೇಕಾದ್ರೆ ಬೆಂಗಳೂರು ಜನತೆ ಹೆಚ್ಚಿನ ಹೊರೆ ಭರಿಸಲೇಬೇಕು ಅನ್ನೋ ಮಾತುಗಳನ್ನ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಇದು ಬೆಂಗಳೂರು ಜನತೆಗೆ ನೀರಿನ ಬಿಲ್ ಮತ್ತಷ್ಟು ಹೆಚ್ಚಳವಾಗೋದು ಕಡಾಖಂಡಿತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 4 ವರ್ಷಗಳಷ್ಟೇ ಈ ಸಾರಿ ಹೆಚ್ಚಿನ ಪ್ರಮಾಣದಲ್ಲಿ 30ರಿಂದ 35% ಸಿಕ್ಕಾಪಟ್ಟೆ ಜಾಸ್ತಿ ಅಂತಾನೆ ಹೇಳ್ಬೋದು. ಪ್ರತಿ 1000 ಲೀಟರ್ ಲೆಕ್ಕದಲ್ಲಿ ಅವರು ಒಂದು ಹೆಚ್ಚಳವನ್ನ ಮಾಡ್ತಾ ಹೋಗ್ತಾರೆ. 1000 ಲೀಟರ್ಗೆ 35ರಿಂದ 35 ರೂಪಾಯಿ ಈ ನಿಟ್ಟಿನಲ್ಲಿ ಒಂದು ಹೆಚ್ಚಳ ಮಾಡ್ತಾ ಹೋಗ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಇದು ಕಮರ್ಷಿಯಲ್ ಮತ್ತೆ ವಾಣಿಜ್ಯ ಉದ್ದೇಶಕ್ಕೆ ಹೆಚ್ಚು ಬಳಸೋರಿಗೆ ಹೆಚ್ಚು ದುಪ್ಪಟ್ಟು ಹಣ ಬರುತ್ತೆ. ಮತ್ತೆ ನಾರ್ಮಲ್ ಮನೆಗಳಿಗೆ, ಗೃಹೋಪಯೋಗಿಯವರಿಗೆ ಅವ್ರಿಗೂ ಕೂಡ ಸ್ವಲ್ಪ ಹೊರೆ ಆಗ್ತಾ ಅನ್ನೋದು. ಈಗಾಗಲೇ ಬೆಂಗಳೂರು ಮಂದಿ ಸಾಕಷ್ಟು ಬಾರಿ ಒಂದು ಆರೋಪಗಳನ್ನ ಮಾಡ್ತಾ ಇದ್ರು. ನಮ್ಗೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗಿದೆ, ವಾಟರ್ ಬಿಲ್ ಕೂಡ ಜಾಸ್ತಿ ಬರ್ತಾ ಇದೆ, ಕೆಲವೊಂದು ಏರಿಯಾಗಳಂತೂ ಸಿಕ್ಕಾಪಟ್ಟಿ ಜಾಸ್ತಿ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ವು. ಒಂದ್ ವೇಳೆ ಇದು ಕೂಡ ಸೇರ್ಪಡೆ ಆದ್ರೆ 30ರಿಂದ 35% ಫಿಕ್ಸ್ ಆದ್ರೆ ನಿಜಕ್ಕೂ ಬೆಂಗಳೂರು ಜನತೆಗೆ ಇದು ದೊಡ್ಡ ಆಘಾತನ ಅಂತಾನೆ ಹೇಳ್ಬೋದು. ಈಗಾಗಲೇ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಕೇಬಲ್ ಬಿಲ್ ಇರ್ಬೋದು, ಪ್ರತಿಯೊಂದು ದಿನಸಿ ವಸ್ತುಗಳು ಕೂಡ ಹೈಕ್ ಆಗ್ತಾನೆ ಇದಾವೆ. ಇದರ ನಡುವೆ ನೀರಿನ ಬಿಲ್ ಕೂಡ ಹೈಕ್ ಆದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರು ಜನಕ್ಕೆ ಇದು ಸಾಕಷ್ಟು ಹೊರೆ ಆಗಲಿದೆ, ಜೇಬ್ಗೆ ಕತ್ತರಿ ಬೀಳೋದಂತ ಗ್ಯಾರಂಟಿ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಶಿವರಾಜ್ ಕುಮಾರ್.